ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ಯಾರು ಬಲಿಷ್ಠರೋ ಅವರಷ್ಟೇ ಬದುಕುಳಿತಾರೆ. ಇದು ಡಾರ್ವಿನ್ ಥಿಯರಿ ಮಾತ್ರವೇ ಅಲ್ಲ, ಬದುಕಿಗೆ ಮೂಲ ಮಂತ್ರ. ಈಗಿರೋ ಪರಿಸ್ಥಿತಿಲಿ ಜಾಗತಿಕ ಮಟ್ಟದಲ್ಲಿ ನಾವು ಎಷ್ಟು ಶಕ್ತಿಶಾಲಿಯಾಗಿರ್ತೀವೋ ಅಷ್ಟು ಸೇಫ್ ಆಗಿರ್ತೀವಿ. ದೇಶದ ಶಕ್ತಿಗಳಲ್ಲಿ ನಮ್ಮ ಹತ್ರ ಇರೋ ಆಯುಧಗಳು ಕೂಡ ಒಂದು. ಅಂತ ಹೊಸ ಆಯುಧ ಈಗ ಭಾರತದ ಬತ್ತಳಿಕೆಗೆ ಸೇರಿದೆ. ಟಿಎಟ್ನಿ ಬಾಂಬಿಗಿಂತ ಡಬಲ್ ಎಫೆಕ್ಟಿವ್ ಆಯುಧ ಅದು. ಅದರಿಂದ ಭಾರತಕ್ಕೆ ಹೇಗೆ ಲಾಭ, ಏನು ಲಾಭ? ನಮ್ಮ ಎದುರಾಳಿಗಳು ಈ ಆಯುಧದ ಬಗ್ಗೆ ಕೇಳಿ ತಲೆ ಕೆಡಿಸ್ಕೊಳ್ತಾ ಇರೋದ್ಯಾಕೆ? ಅದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಂದಹಾಗೆ ಇಂಥ ಮತ್ತಷ್ಟು ಕೌತುಕಮಯ ಸಂಗತಿಗಳ ಬಗ್ಗೆ ಇನ್ನಷ್ಟು ತಿಳಿಯೋಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವೀಕ್ಷಕರೇ, ಜಗತ್ತಿನ ಒಂದೊಂದು ದೇಶದ ಬಳಿಯೂ ಒಂದೊಂದು ಬಲಿಷ್ಠವಾದ ವೆಪನ್ಸ್ ಇದ್ದಾವೆ. ಆ ಆಯುಧಗಳ ಪ್ರಯೋಜನ ಯುದ್ಧ ಮಾಡೋದಲ್ಲ, ಯುದ್ಧದಿಂದ ದೂರ ಉಳಿಯೋದು. ಪ್ರಪಂಚದ ಅತ್ಯಂತ ಬಲಶಾಲಿ ಬಾಂಬುಗಳ ಪೈಕಿ ಭಾರತದ ಬಾಂಬ್ ಕೂಡ ಮೋಸ್ಟ್ ಪವರ್ಫುಲ್ ಅನಿಸಿಕೊಂಡಿದೆ. ಟಿಎಟ್ನಿ ಬಾಂಬಿಗಳಿಗಿಂತ ದುಪ್ಪಟ್ಟು ಶಕ್ತಿ ಹೊಂದಿರೋ ಈ ನಾನ್ ನ್ಯೂಕ್ಲಿಯರ್ ಬಾಂಬಿಗೆ ಸೆಬೆಕ್ಸ್ 2 ಅಂತ ಹೆಸರಿಟ್ಟಿದ್ದಾರೆ. ಸೆಬೆಕ್ಸ್ 2 ಅನ್ನೋ ಫಾರ್ಮುಲಾ ಬಳಸಿಕೊಂಡು ಭಾರತದ ನೇವಿ ಪರೀಕ್ಷಾರ್ಥ ಪ್ರಯೋಗ ನಡೆಸಿ ಯಶಸ್ವಿಯಾಗಿದೆ. ಅಮೆರಿಕ, ರಷ್ಯಾ ಸೇರಿದಂತೆ ಬಲಿಷ್ಠ ದೇಶಗಳು ಕೂಡ ಎಂಥದ್ದೊಂದು ಬಾಂಬ್ ಕಂಡು ಹಿಡಿಯೋ ಪ್ರಯತ್ನದಲ್ಲಿದ್ವು. ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗಿಸೋದ್ರಿಂದ ಮನುಕುಲದ ನಾಶಕ್ಕೆ ಕಾರಣವಾದಂತಾಗುತ್ತದೆ. ಹಾಗಾಗಿನೇ ಅದರ ಬದಲು ಅದರಷ್ಟೇ ಬಲಶಾಲಿಯಾಗಿರೋ ಬಾಂಬ್ ಬೇಕು. ಆದ್ರೆ ಅದರಿಂದ ಪ್ರಾಕೃತಿಕ ನಷ್ಟವಾಗಬಾರ್ದು ಅಂತಹ ಬಾಂಬ್ ಬೇಕು ಅಂತ ಜಗತ್ತೇ ಪ್ರಯತ್ನ ಪಟ್ಟಿತ್ತು. ಭಾರತವು ಆ ಸಾಹಸಕ್ಕೆ ಮುಂದಾಯಿತು. ಈಗ ಭಾರತವು ತನ್ನ ಶಕ್ತಿ ಮೆರೆದಿದೆ. ಈ ಹಿಂದೆ ಅಮೆರಿಕ ತೆಕ್ಕೆಯಲ್ಲಿದ್ದ ಮಾವಗ್, ಮದರ್ ಆಫ್ ಆಲ್ ಬಾಂಬ್, ಪವರ್ಫುಲ್ ನಾನ್ ನ್ಯೂಕ್ಲಿಯರ್ ಬಾಂಬ್ ಆಗಿತ್ತು. ಅದಕ್ಕೆ ಪ್ರತಿಯಾಗಿ ರಷ್ಯಾ ಫೋಬ್, ಫಾದರ್ ಆಫ್ ಬಾಂಬ್ ನಿರ್ಮಿಸಿತ್ತು. ಅದು ಅಮೆರಿಕದ ಬಾಂಬಿಗಿಂತ 4 ಪಟ್ಟು ಶಕ್ತಿಶಾಲಿ ಅನಿಸಿಕೊಳ್ತು. ಈಗ ಭಾರತ ಕೂಡ ತನ್ನ ಮೋಸ್ಟ್ ಪವರ್ಫುಲ್ ನಾನ್ ನ್ಯೂಕ್ಲಿಯರ್ ಬಾಂಬ್ ರೆಡಿಯಾಗಿದೆ ಅಂತ ಹೇಳಿದೆ. ನಾಗ್ಪುರ ಮೂಲದ ಸೋಲಾರ್ ಇಂಡಸ್ಟ್ರೀಸ್ ಸೆಬೆಕ್ಸ್ 2 ಅನ್ನೋ ಫಾರ್ಮುಲಾ ಮೂಲಕ ಬಾಂಬ್ ತಯಾರಿಸಿದೆ. ಇನ್ಮುಂದೆ ಈ ಫಾರ್ಮುಲಾ ಬಳಸಿಕೊಂಡೇ ಇನ್ನಷ್ಟು ಆಯುಧಗಳು ಸಿದ್ಧವಾಗಲಿವೆ. ಭಾರತದ ಮಿತ್ರ ರಾಷ್ಟ್ರಗಳಿಗೂ ಸಹ ಇದರ ಪ್ರಯೋಜನ ಸಿಗಲಿದೆ. ಈ ಒಂದು ಅನ್ವೇಷಣೆ ದೇಶದ ದೆಸೆ ಬದಲಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಭಾರತ ಬಲಿಷ್ಠವಾಗಿದೆ ಅನ್ನೋದು ಈ ಮೂಲಕ ಸಾಬೀತಾಗಿದೆ. ಭಾರತ ಈ ವಿಚಾರದಲ್ಲಿ ಖುಷಿ ಪಡ್ತಾ ಇದ್ರೆ ಚೀನಾ ಇನ್ನೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ತನ್ನ ಬಳಿಕ ಟಿಎಟ್ನಿಗಿಂತ 10 ಪಟ್ಟು ಶಕ್ತಿಶಾಲಿಯಾಗಿರೋ CL-20 ಫಾರ್ಮುಲಾ ಇದೆ. ಅದನ್ನ ಬಳಸಿಕೊಂಡು ನಾವು ಆಯುಧ ತಯಾರಿಸ್ತಿದ್ದೀವಿ ಅಂತ ಚೀನಾ ಹೇಳ್ತಾ ಇದೆ. ಆದ್ರೆ CL-20 ಬಳಸ್ಕೊಂಡು ಹೆಚ್ಚು ಬಾಂಬ್ ತಯಾರಿಸೋಕೆ ಸಾಧ್ಯವಿಲ್ಲವಂತೆ. ಹಾಗಿದ್ದ ಮೇಲೆ ಚೀನಾದ ಫಾರ್ಮುಲಾದಿಂದ ಯಾರಿಗೆ ಏನು ಉಪಯೋಗ ಹೇಳಿ? ಅದೇನೇ ಇರ್ಲಿ, ಭಾರತವಂತೂ ಈಗ ಸಶಕ್ತವಾಗಿದೆ. ವಿಜ್ಞಾನಿಗಳು ಇದನ್ನು ಮೀರಿದ ಫಾರ್ಮುಲಾ ಕಂಡು ಹಿಡಿಯೋಕೆ ಸನ್ನದ್ಧರಾಗಿದ್ದಾರೆ. ಒಟ್ಟಾರೆ ಭಾರತ ಎದುರಾಳಿಗಳನ್ನ ಎದುರಿಸೋಕೆ ಸಜ್ಜಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷತೆ ಬಗ್ಗೆ ಮಾತಾಡೋಣ. ನಮಸ್ಕಾರ.